Well, students, today we start with one more kingdom, that is kingdom fungi. You observing that the beautiful picture here in the screen, so very nice one. We are saying these are all comes under the fungi. ಫಂಗೈ ಒಳಗೆ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ದ ಯುನಿಕ್ ಕಿಂಗ್ಡಮ್ಸ್ ಆಲ್ಮೋಸ್ಟ್ ಹೆಟ್ರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್, ದೇ ಆರ್ ಅನ್ಏಬಲ್ ಟು ಸಿಂಥಸೈಸ್ ದೇರ್ ಓ ಫುಡ್. ಆಲ್ಮೋಸ್ಟ್ ಆಲ್ ಆರ್ ಹೆಟೋಟ್ರೋಪಿಕ್ಸ್ ಅಂತ ನಾವು ಹೇಳ್ತಾ ಇದ್ವಿ. ಸೊ ದೆನ್ ವರ್ಡ್ ಈಸ್ ಯು ಅಬ್ಸರ್ವಿಂಗ್ ದಟ್ ಇಸ್ ಅ ಕಾಸ್ಮೋಪಾಲಿಟನ್ ಮೀನ್ಸ್ ಎವ್ರಿವೇರ್. ಇಂಥಲ್ಲಿ ಇಲ್ಲ ಅನ್ನಂಗಿಲ್ಲ. ಸೊ ದೀಸ್ ಆರ್ ಅವೈಲೇಬಲ್ ಎವ್ರಿವೇರ್. ದೀಸ್ ಆರ್ ಗೋಯಿಂಗ್ ಟು ಬಿ ಗ್ರೋವಿಂಗ್ ಇನ್ ವಾರ್ಮ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಇನ್ ಹ್ಯೂಮಿಡ್ ಪ್ಲೇಸಸ್. ಸ್ವಲ್ಪ ಹಸಿ ಮತ್ತು ಬಿಸಿ ಎರಡೂ ಕಡೆಗೆ ಬೆಳೆಯೋದನ್ನು ನೋಡ್ತಾ ಇದ್ರಿ. ಎಕ್ಸಾಂಪಲ್ಸ್ಗಳು ಬ್ರೆಡ್ ಮೋಲ್ಡ್ಸ್, ಆರೆಂಜ್ ರಾಡ್ಸು ಇಲ್ಲೆಲ್ಲ ನೋಡ್ತಾ ಇದ್ರಿ. ಸೊ ದೆನ್ ಬ್ರೆಡ್ ಮೋಲ್ಡ್ಸ್ ಈಸ್ ದೇರ್, ಆರೆಂಜ್ ರಾಡ್ಸ್, ಮಶ್ರೂಮ್ಸ್, ದೆನ್ ಟೋಡ್ ಸ್ಟೋಲ್ ಅಂತ ಹೇಳ್ತೀವಿ, ವೈಟ್ ಸ್ಪಾಟ್ಸ್ ಆನ್ ಮಸ್ಟರ್ಡ್ ಲೀಫ್. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಂಗೈ. White spots on mustard leaves are due to the parasitic. This one is by the parasitic fungus. Parasitic fungus ಇಂದ ಆಗಿರೋದು ನಿಮಗೆ ಗೊತ್ತಿದೆ. Some fungi are the source of antibiotics. Fungus ಅಂದ್ಕೊಳ್ಳೇನ ನೋ ಯೂಸ್ ಅಂತ ಅನ್ನಂಗಿಲ್ಲ. ಸೊ some certain fungus are used to prepare, synthesize certain antibiotics. From the penicillium notatum, from that the penicillium has been evolved, is developed. Antibiotic ಆಗಿ ಯೂಸ್ ಮಾಡೋದನ್ನು ನೋಡ್ತಾ ಇದ್ವಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ. ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎನ್ ಆ್ಯಂಟಿಬಯೋಟಿಕ್, ದ ಬೆಸ್ಟ್ ಆ್ಯಂಟಿಬಯೋಟಿಕ್. ಆ್ಯಂಡ್ ಸಮ್ ಯುನಿಸೆಲ್ಯುಲರ್ ಫಂಗೈ, ದ ಈಸ್ಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ವೆರಿ ನೈಸ್ ಪಿಕ್ಚರ್ ಈಸ್ ದೇರ್ ಹಿಯರ್. ಈಸ್ಟ್, ಇಟ್ ಇಸ್ ಅನ್ ಯುನಿಸೆಲ್ಯುಲರ್ ಫಂಗೈ ಆ್ಯಂಡ್ ಯೂಸ್ ಟು ಮೇಕ್ ದ ಬ್ರೆಡ್ ಆ್ಯಂಡ್ ಬಿಯರ್. ಈಗ ಫರ್ಮೆಂಟೇಷನ್ ಪ್ರೊಸೆಸಸ್ಗಳಲ್ಲಿ, ಬ್ರೆಡ್ ಪ್ರಿಪ್ರೇಷನ್ದಲ್ಲಿ, ಆ್ಯಂಡ್ ಈವನ್ ಇಡ್ಲಿ ಹಿಟ್ಟಲ್ಲಿ ಅಥವಾ ದೋಸಾ ಹಿಟ್ಟಲ್ಲಿ. ಸೊ ದೀಸ್ ಆರ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಈಸ್ಟ್ಗಳಲ್ಲಿ, ಪ್ರಿಪ್ರೇಷನ್ಸ್ಗಳಲ್ಲಿ ಈಸ್ಟನ್ನು ನಾವು ಬಳಕೆ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಸಮ್ ಫಂಗೈಸ್ 100% ದೇ ಕಾಸಸ್ ದ ಡಿಸೀಸಸ್ ಟು ದ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಎನಿಮಲ್ಸ್. ಬರೀ ಯೂಸ್ಫುಲ್ಲೇ ಅಂತೇನಿಲ್ಲ, ಕೆಲವು ಫಂಗೈಗಳು ಏನಪ್ಪ ಅಂದರೆ ಎನಿಮಲ್ಸು ಮತ್ತು ಪ್ಲ್ಯಾಂಟ್ಸ್ಗಳಿಗೆ ಡಿಸೀಸ್ ಕಾಸ್ ಮಾಡೋದನ್ನು ನೋಡ್ತಾ ಇದ್ವಿ. ಸೊ ದ ಡಿಫ್ರೆಂಟ್ ideas we are observing here. Except yeast, the fungi are filamentous. ಥ್ರೆಡ್ ಲೈಕ್ ಉದ್ದೊಂದು ಮೈಕ್ರೋಸ್ಕೋಪ್ದಲ್ಲಿ ನೋಡಿದ್ರೆ ನಿಮಗೆ ಸಿಗ್ತದೆ, ಉದ್ದೊಂದು ಥ್ರೆಡ್ ಲೈಕ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ದೇರ್ ಬಾಡೀಸ್ ದ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆ್ಯಂಡ್ ದೀಸ್ ಆರ್ ಸೆಡ್ ಟು ಬಿ. ಈ ಕೊಳವೆ ಥರ, ಸಣ್ಣ ಕೊಳವೆ ಥರ ಇರ್ತದೆ. ವಿ ಆರ್ ಸೇಯಿಂಗ್ ದಟ್ಸ್ ಕಾಲ್ಡ್ ಆಸ್ ಎನ್ ಹೈಫೆ. ಈ ಹೈಫೆ ಕೊಳವೆನೇ ಏನಾಗ್ತದೆ ಅಂದರೆ ದೇ ಮೇಕ್ಸ್ ಎನ್ ಎ ನೆಟ್ವರ್ಕ್, ಒಂದು ವೆಬ್ ಟೈಪ್ ಫಾರ್ಮೇಷನ್ ಆಗ್ತದೆ. We are saying that is known as the network of hyphae is said to be the mycelium. ಅದ್ರದ್ದು ನೆಟ್ವರ್ಕಿಗೆ ನಾವೇನಂತ ಕರಿತೀವಿ ಅಂದರೆ ಮೈಸೀಲಿಯಮ್ ಅಂತಕ್ಕಂಥ ಹೆಸರನ್ನು ಕೊಡ್ತಾ ಇದ್ವಿ. ಸೊ ಹೈಫೇಸ್, ಈ ಹೈಫೆ ಒಳಗೆ ಎರಡು ನೋಡ್ತೀವಿ. ಈ ಟ್ಯೂಬ್ ಒಳಗೆ ಅಲ್ಲಲ್ಲೇ ವಾಲ್ ಇತ್ತಂತಂದರೆ ವಿ ಆರ್ ಸೇಯಿಂಗ್ ದಟ್ ಸೆಪ್ರೇಟ್ ಹೈಫೆ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ವಿ. ದೇ ಹ್ಯಾವ್ ಎನ್ ಸೆಪ್ಟಾ ಆರ್ ದ ಕ್ರಾಸ್ ವಾಲ್ಸ್. ವಿ ಆರ್ ಸೇಯಿಂಗ್ ಸೆಪ್ರೇಟ್ ಹೈಫೆ. ಬಟ್ ಸಿನೋಸೈಟಿಕ್ ಹೈಫೆಯಲ್ಲಿ ಏನಾಗ್ತದೆ ಅಂದರೆ ದರ್ ಇಸ್ ನೋ ವಾಲ್. ಈ ಪೈಪ್ ಉದ್ದಗೆ ಇರ್ತದೆ. ನ್ಯೂಕ್ಲಿಯಸ್ ಆರ್ ಮಲ್ಟಿ ನ್ಯೂಕ್ಲಿಯೇಟೆಡ್ ಒನ್. ಸೊ ವಿ ಆರ್ ಸೇಯಿಂಗ್ ಇಟ್ಸ್ ಕಾಲ್ಡ್ ಆಸ್ ಎ ಸಿನೋಸೈಟಿಕ್ ಹೈಫೆ. ದೇ ಆರ್ ಕಂಟಿನ್ಯೂಸ್ ಟ್ಯೂಬ್ಸ್ ಆ್ಯಂಡ್ ಫಿಲ್ಡ್ ವಿತ್ ಮಲ್ಟಿ ನ್ಯೂಕ್ಲಿಯೇಟೆಡ್ ಸೈಟೋಪ್ಲಾಸ್ಮಾ. ಓಕೆ, ದೆನ್ ಫಂಗಲ್ ಸೆಲ್, ಇಟ್ ಈಸ್ ಮೇಡ್ ಬೈ the chemical chitin polysaccharides, polymer. This is a kind of a polymer. ಚಿಟಿನ್ ಅಂತಕ್ಕಂಥ ಒಂದು ಪಾಲಿಸಕ್ರೈಡಿಂದ ಈ ವಾಲ್ ಮಾಡಲ್ಪಟ್ಟಿರೋದನ್ನು ನಾವು ನೋಡ್ತಾ ಇದ್ವಿ. ಯು ಅಬ್ಸರ್ವಿಂಗ್ ಹಿಯರ್ ದ ಸೆಪ್ಟಾ ಇಸ್ ದೇರ್ ಇನ್ ಬಿಟ್ವೀನ್ ಇನ್ ದ ಟ್ಯೂಬ್. ಸೊ ದಿಸ್ ಇಸ್ ದ ಸೆಪ್ಟೇಟ್ ಹೈಫೆ. ಸಿನೋಸೈಟಿಕ್ದಲ್ಲಿ ದೋಸ್ ಸೆಪ್ಟಾಸ್ ಆರ್ ಅಬ್ಸೆಂಟ್. ವಿ ಆರ್ ಸೇಯಿಂಗ್ ದ್ಯಾಟ್ ಸಿನೋಸೈಟಿಕ್ ಹೈಫೆ. The wall is there here. The chitin material you just observing here, it is shown here. It is a kind of a the polymer and even the polysaccharides it is made by. This is about the fungi. The most fungi are the saprophytes. ಆಗಲೇ ಹೇಳ್ಬಿಟ್ಟಿದ್ದೀನಿ. Saprophytes ಅಂದರೆ they get the food from the dead and decaying organic materials. They absorbing food from those organic materials. Soluble organic matter from the dead substrates. Okay, and some are parasitic. ಕೆಲವು ಪ್ಯಾರಾಸೈಟಿಕ್ ಆಗಿದ್ದಾವೆ. ಸೊ ಪ್ಯಾರಾಸೈಟಿಕ್ ಅಂದರೆ ದೇ ಜಸ್ಟ್ absorb the food from the other organisms, and some live as in a symbiotes. Symbiotes, the best example you just observing here, lichens ಕಲ್ಲು ಹೂಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಮನೆಯಲ್ಲಿ ಸಾಂಬಾರು ಪದಾರ್ಥಗಳಲ್ಲಿ ಈ ಹೂವನ್ನು ಹಾಕೋದನ್ನು, ಡ್ರೈ ಹೂವು ಇರ್ತದೆ,
ಸಾಂಬಾರು ಪದಾರ್ಥಗಳಲ್ಲಿ ಹಾಕುವುದನ್ನು ನೋಡ್ತಾ ಇದ್ದೀವಿ. ಸೊ ವಾಟ್ ಈಸ್ ಮೀನ್ ಬೈ ದ ಲೈಕೆನ್ಸ್? ಲೈಕೆನ್ಸ್ ಆರ್ ದ ಅಸೋಸಿಯೇಷನ್, ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ಅಸೋಸಿಯೇಷನ್ ಆಫ್ ದ ಫಂಗೈ ಆ್ಯಂಡ್ ಅಲ್ಗೆ, ವಿ ಆರ್ ಸೇಯಿಂಗ್ ದ ಲೈಕೆನ್ಸ್. And mycorrhiza are the one more kind of a association symbiosis. ಇಲ್ಲಿ ಫಂಗೈಗಳು ಮತ್ತು ರೂಟ್ಸ್ ಆಫ್ ದ ಹೈಯರ್ ಪ್ಲಾಂಟ್ಸ್, ಈ ಸೈಕಾಸ್ ರೂಟ್ಗೆ ಕೆಳಗಡೆಗೆ ಇವು ಎರಡೂ ಸೇರ್ಕೊಂಡಿರ್ತವೆ ಅಸೋಸಿಯೇಷನ್. ದೀಸ್ ಫಂಗೈ ಆರ್ ಗೋನ್ ಬಿ ಹೆಲ್ಪ್ಫುಲ್ ಟು ಎಬ್ಸಾರ್ಬ್ ದ ಫುಡ್ ಆ್ಯಂಡ್ ಗೆಟ್ಸ್ ದ ಫುಡ್ ಫ್ರಾಮ್ ರೆಡಿ ಫುಡ್ ಫ್ರಾಮ್ ದ ಪ್ಲ್ಯಾಂಟ್. ಸೈಕಾಸ್ಗೆ ಏನಾಗ್ತದೆ ಅಂತಂದರೆ ಈಸಿಯಾಗಿ ಅದಕ್ಕೆ ಏನಾಗ್ತದೆ ಅಂದರೆ ಫುಡ್ ಅಂದರೆ ಎಬ್ಸಾರ್ಪ್ಷನ್ ಆಗ್ತದೆ, ಫುಡ್ಡನ್ನು ಇದು ಅದಕ್ಕೆ ವಾಪಸ್ ಕೊಡ್ತದೆ, ಯಾವುದಕ್ಕೆ ಫಂಗೈಗೆ ಕೊಡ್ತಾ ಇರ್ತದೆ. ಸೊ ಇಟ್ ಈಸ್ ಅನ್ ಕೊಡುತುಗಳು ವಿಚಾರ ಅಂತ ಹೇಳ್ತಾ ಇದ್ದೀವಿ. ಲೈಕೆನ್ಸಲ್ಲಿನೂ ಹಾಗೆ ಈ ಫಂಗೈ ಎಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ. ಅಲ್ಗೆ ಈಸ್ ಗೋಯಿಂಟ್ ಬಿ ಸಿಂಥಸೈಸಿಂಗ್ ದ ಫುಡ್, ಆ ಫುಡ್ಡನ್ನು ಫಂಗೈ ಕೊಡ್ತದೆ, ಇದು ಎಬ್ಸಾರ್ಪ್ಷನ್ ಮಾಡಿ ಅಲ್ಗೆ ಕೊಡ್ತದೆ. ಸೊ ಲೈಕ್ ದ್ಯಾಟ್ ಸಿಂಬಯಾಸಿಸ್ ದಟ್ ಇಸ್ ಆಲ್ಸೋ ಗೋಯಿಂಟ್ ಬಿ. ಸೊ ದಟ್ ಮೀನ್ಸ್ ದ ಲೈಕ್ ಇದು ಫಂಗೈ ಆರ್ ಆ್ಯಕ್ಟ್ ಆ್ಯಸ್ ಅನ್ ಆರ್ ದೇ ಆರ್ ಸಿಂಬಯಾಟಿಕ್ ಇನ್ ನೇಚರ್. ಸಾಮಾನ್ಯವಾಗಿ ಸಿಂಬಯಾಟಿಕ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ದಟ್ಸ್ ಕನ್ಸರ್ನ್ ಟು ದ ಫಂಗೈ, ದಟ್ ಇಸ್ ಅನ್ ರೀಪ್ರೊಡಕ್ಷನ್. ಹೇಗೆ ರೀಪ್ರೊಡಕ್ಷನ್ ಮಾಡ್ತವೆ? ಯು ಅಬ್ಸರ್ವಿಂಗ್ ಹಿಯರ್ ದ ವೆಜಿಟೇಟಿವ್ ಪ್ರೊಪಗೇಷನ್ ಈಸ್ ದ ಒನ್ ಕೈಂಡ್ ಆ್ಯಂಡ್ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಈಸ್ ದ ಅನದರ್ ಕೈಂಡ್. ಸೊ ದ ಥರ್ಡ್ ಒನ್ ಈಸ್ ದ ಸೆಕ್ಸುವಲ್ ರೀಪ್ರೊಡಕ್ಷನ್. ಸೆಕ್ಸುವಲ್ ರೀಪ್ರೊಡಕ್ಷನ್ ಇರೋದನ್ನು ನೋಡ್ತಾ ಇದ್ದೀವಿ. ವೆಜಿಟೇಟಿವ್ ಪ್ರೊಪಗೇಷನಲ್ಲಿ ಏನಾಗ್ತದೆ ಅಂದರೆ ಫ್ರಾಗ್ಮೆಂಟೇಷನ್ ಆ್ಯಂಡ್ ಫಿಷನ್ ಆ್ಯಂಡ್ ದ ಬಡ್ಡಿಂಗ್. ಫಿಷನ್ನು ಮತ್ತು ಬಡ್ಡಿಂಗನ್ನು ನೋಡ್ತಾ ಇದ್ದೀವಿ. ಫ್ರಾಗ್ಮೆಂಟೇಷನ್ ಈಸ್ ದ ಒನ್, ಎಷ್ಟು ಪೀಸ್ ಮಾಡಿ ಅದಕ್ಕೆ ನಾವು ರಕ್ತ ಬೀಜಾಸುರ ಅಂತ ಎಷ್ಟೆಷ್ಟು ಕಟ್ ಮಾಡ್ತೀವಿ ಅದು ಎವ್ರಿ ಒನ್ ಈಸ್ ಗೋಯಿಂಗ್ ಟು ಡೆವಲಪಿಂಗ್ ಇನ್ ಟು ಎನ್ ಎ ನ್ಯೂ ಆರ್ಗ್ಯಾನಿಸಮ್. ದಟ್ ಕೈಂಡ್ ಆಫ್ ಪ್ರೊಪಗೇಷನ್ ರೀಪ್ರೊಡಕ್ಷನ್ ವಿ ಆರ್ ಸೇಯಿಂಗ್ ದ ಫ್ರಾಗ್ಮೆಂಟೇಷನ್. ದರ್ ಇಸ್ ನೋ ಫ್ಯೂಷನ್ ಆಫ್ ಏನು ಗ್ಯಾಮೆಟ್ಸ್ ಹಿಯರ್. ಅದಕ್ಕೆ ನಾವು ಇಲ್ಲಿ ಸೆಕ್ಸುವಲ್ ಅಂತ ಹೇಳೋದಿಲ್ಲ, ವೆಜಿಟೇಟಿವ್ ಪ್ರೊಪಗೇಷನ್ ಅಂತಲೇ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಫಿಷನ್ ಅಂದರೆ ನಾವು ಬ್ಯಾಕ್ಟೀರಿಯಾದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಒಂದೇ ಒಂದು ಆರ್ಗ್ಯಾನಿಸಮು ಎರಡು ಏನಾಗ್ತದೆ ನೀಟಾಗಿ ಹಿಂಗೆ ಕಟ್ಟಾಗಿ ಡಿವೈಡ್ ಆಗ್ತಾ ಇರ್ತದೆ ಮಧ್ಯದಲ್ಲಿ. ಸೊ ವಿ ಆರ್ ಸೇಯಿಂಗ್ ಇಟ್ ಇಸ್ ಕಾಲ್ಡ್ as fission. Cell division, it is occurs by the cell division. Budding is one, ಇದು cell division but small outgrowth ಆದಂಗೆ ಆಗ್ತದೆ, and after full growth of this outgrowth it detaches from the mother one. So we are saying that's kind of that's budding ಅಂತ ಹೇಳ್ತಾ ಇದ್ವಿ. ಇನ್ನು ಅಸೆಕ್ಸುವಲ್ ರಿಪ್ರೊಡಕ್ಷನಲ್ಲಿ ಸಾಮಾನ್ಯವಾಗಿ ಸ್ಪೋರ್ ಫಾರ್ಮೇಷನ್ ಆಗೋದನ್ನು ನೋಡ್ತದೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಆರ್ ಅವೈಲೇಬಲ್. ಕೋನಿಡಿಯಾ ಅಂತ ಹೇಳ್ತೀವಿ, ಸ್ಪೊರಾಂಜಿಯೋಸ್ಪೋರ್ಸ್ ಅಂತ ಕರಿತೀವಿ, ಜೂಸ್ಪೋರ್ಸ್ ಅಂತ ಕರಿತೀವಿ. ದೀಸ್ ಆರ್ ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಆರ್ ಅವೈಲೇಬಲ್. ಇನ್ ಸೆಕ್ಸುವಲ್ ರಿಪ್ರೊಡಕ್ಷನಲ್ಲಿ oospores are there, ascospores are there, basidiospores are there. Based on that, what kind of reproduction takes place, we are going to be classifying the fungi. ಅಲ್ಲಿ ಫಂಗೈ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. And now here observing the one method, that is in a vegetative propagation. It is by the fragmentation, fission and the budding. Fragmentation ಅಲ್ಲಿ ನೋಡಿ ಎಷ್ಟು ಕಟ್ ಮಾಡಿ ಇಲ್ಲಿ ಹಾಕಲಾಗಿದೆ, and each one is developing into a new one. ಹೊಸದಾಗಿ ಬೆಳೆಯೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಏನ್ರಿ ಫ್ರಾಗ್ಮೆಂಟೇಷನ್. ಇದಕ್ಕೆ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತಿದ್ದೀವಿ. ಫಿಷನ್ದಲ್ಲಿ ಯು ಅಬ್ಸರ್ವಿಂಗ್ ದ್ಯಾಟ್ ದ ಸೆಲ್ ಸ್ಲೋಲಿ ಡಿವೈಡ್ಸ್ ಹಿಯರ್ ಆ್ಯಂಡ್ ಡೆವಲಪಿಂಗ್ ಇಂಟು ಎ ನ್ಯೂ ಇಂಡಿವಿಜುವಲ್. ಬಡ್ಡಿಂಗಲ್ಲಿ ನೀವು ನೋಡ್ತಾ ಇದ್ರಿ ಒಂದು ಸ್ಮಾಲ್ ಔಟ್ ಗ್ರೋತ್ ಆಗ್ತದೆ, ಆ್ಯಂಡ್ ದಟ್ ಈಸ್ ಗ್ರೋವಿಂಗ್ ಇಂಟು ಎನ್ ಎ ನ್ಯೂ ಇಂಡಿವಿಜುವಲ್. ಅದು ಒಂದು ಹೊಸ ಜೀವಿಯಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದಟ್ ಈಸ್ ಅನ್ ಅ ವೆಜಿಟೇಟಿವ್ ಪ್ರೊಪಗೇಷನ್. ಅದರಲ್ಲಿ ಸ್ಪೆಷಲಿ ದಟ್ ಈಸ್ ಅನ್ ಎ budding. Budding we are observing in the east is the best example. ಅದಕ್ಕೆ ಇನ್ನು ಈಸ್ಟ್ ಒಳಗೆ ನಾವು ಫಿಷನ್ ಕೈಂಡ್ ಆಫ್ ಡಿವಿಷನ್ ಈಸ್ ಆಲ್ಸೋ ದೇ. ಇನ್ನು ಬೇರೆ ಬೇರೆ ರೈಸೋಫಸ್ ಅದರೊಳಗೆಲ್ಲ ಈ ಫ್ರಾಗ್ಮೆಂಟೇಷನ್ ಇರೋದನ್ನು ನೋಡ್ತಾ ಇದ್ವಿ. ಅಸೆಕ್ಸುವಲ್ ರಿಪ್ರೊಡಕ್ಷನ್ ಆಲ್ರೆಡಿ ಸೆಡ್ ದ್ಯಾಟ್ ದಿ ಸ್ಪೋರ್ಸ್ ಆರ್ ವುಡ್ ಬಿ ಫಾರ್ಮಿಂಗ್. ಕನ್ನಡದಲ್ಲಿ ಬೀಜಾಣುಗಳು ಅಂತ ಹೇಳ್ಬೋದು. ನೀವು ಮನೆಯೊಳಗೆ ಬ್ರೆಡ್ಡಿಗೆ ಇಡ್ರಿ, ಅದ್ರ ಮ್ಯಾಗ ಕಿಟಕಿ ಒಳಗೆ ಓಪನ್ ಮಾಡಿಡಿ, ಅದ್ರ ಮೇಲೆ ಬೂಲ್ಸ್ ಬೆಳೀತದೆ ಅಂದರೆ ಫಂಗೈ ಬೆಳೀತದೆ. ಸ್ಮಾಲ್ ಮೇಲ್ಗಡೆಗೆ ಬ್ಲ್ಯಾಕ್ ಇರ್ತವೆ. ಸೊ ಇನ್ ದ್ಯಾಟ್ ದರ್ ಇಸ್ ಎ ಪ್ರೆಸೆನ್ಸ್ ಆಫ್ ಸ್ಪೋರ್ಸ್. ಒಂದೇದು ಕ್ವಶನ್ನು, ಬ್ರೆಡ್ ಒಳಗೆ ಐತಾ ಇದು ಇವೆಲ್ಲ ಗ್ರೋತ್ ಆತಲ್ಲ ಫಂಗಸ್ಸು, ಅಂದರೆ ನಾವು ತಿನ್ನೋದು ಹೇಗೆ ಅಂತ ಸಮಸ್ಯೆ ವಿಚಾರ ಮಾಡಬೇಡಿ. ವೆನ್ ವಿ ಆರ್ ಕೀಪಿಂಗ್ ದ್ಯಾಟ್ ಒನ್, ಇಟ್ ಇಸ್ ಅನ್ ಎ ಬೆಸ್ಟ್ ಆರ್ ಗುಡ್ ಬೆಡ್ ಫಾರ್ ದ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದಕ್ಕೆ ಮನೆಯೊಳಗೆ ಯಾವುದನ್ನು ಓಪನ್ ಮಾಡಿಡುವಂಗಿಲ್ಲ, ಯಾಕಂದರೆ ಅಟ್ಮಾಸ್ಫಿಯರ್ದಲ್ಲಿ ಸೋ ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿದೆ, ಸಿಕ್ಕಾಪಟ್ಟೆ ಓಡಾಡ್ತಿರ್ತಾವೆ. ಬಂದು ಕೂತ್ಕೊಂಡು ಗ್ರೋತ್ ಆಗಲಿಕ್ಕೆ ಫೇವರೇಬಲ್ ಕಂಡೀಷನ್ ಇದ್ದರೆ ದೇ ಸ್ಟಾರ್ಟ್ ಗ್ರೋವಿಂಗ್, ದಟ್ಸ್ ಆಲ್ ಫಿನಿಶ್. ಹಾಗಾಗಿ ಕ್ಲೋಸ್ ಮಾಡಿಡೋದು ಬಹಳ ಬೆಸ್ಟು. ಇನ್ನು ಹೊರಗಡೆದಂತೂ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಓಪನ್ ಆಗಿರೋದನ್ನು ತಿನ್ನೋದಂದರೆ ಹೈಜಿನಿಕ್ ಆಗಿ ಇರೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಕೆಲವು ಸಾರಿ ಏನಾಗ್ತದೆ ಅಂತಂದರೆ ಟೂ ಮಚ್ ಆಫ್ ಹೈಜಿನಿಕ್ ಮೇಂಟೈನಿಂಗ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಇನ್ ಟರ್ನ್ ವಿ ಆರ್ ರೆಡ್ಯೂಸಿಂಗ್ ಅವರ್ ಇಮ್ಯುನಿಟಿ ಪವರ್.
ನಾವೆಲ್ಲೇ ನಮ್ಮ ಇಮ್ಯುನಿಟಿ ಪವರನ್ನು ಕಡಿಮೆ ಮಾಡ್ಕೊಳ್ತೀವಿ ಅನ್ನೋದು ಒಂದು ಮತ್ತೊಂದು ಕ್ವಶನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವುದೂ ಹೆಚ್ಚಿಗೆ ಆಗಂಗಿಲ್ಲ, ಕಡಿಮೆ ಆಗೋದಿಲ್ಲ. ಎವ್ರಿಥಿಂಗ್ ಈಸ್ ರನ್ನಿಂಗ್ ಇನ್ ಈಕ್ವಲ್ ಲೆವೆಲ್ದಲ್ಲೇ ರನ್ ಆಗ್ತಾ ಇರಬೇಕಾಗಿರೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸ್ಪೋರ್ಸ್ ಆರ್ ಯೂಶಲಿ ಫಾರ್ಮಿಂಗ್ ಟು ಕ್ರಾಸ್ ದ ಅನ್ಫೇವರೇಬಲ್ ಕಂಡೀಷನ್ಸ್. ಅನ್ಫೇವರೇಬಲ್ ಕಂಡೀಷನನ್ನು ಕ್ರಾಸ್ ಮಾಡ್ಕೊಳ್ಳಿಕ್ಕೆ ಈ ಸ್ಪೋರ್ಟ್ಸ್ಗಳು ಫಾರ್ಮೇಷನ್ ಆಗ್ತದೆ. ನಾನು ಆಗಲೇ ಹೇಳಿದ್ದಲ್ಲ, ಸ್ಪೋರ್ಟ್ಸ್ ಆರ್ ದ ಮೈಕ್ರೋಸ್ಕೋಪಿಕ್ ಯುನಿಸೆಲ್ಯುಲರ್, ಏನು ಅಂದರೆ ಯುನಿಸೆಲ್ಯುಲರ್ ಸೆಲ್ಸ್ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. ಅಫ್ಕೋರ್ಸ್ ಆ್ಯಂಡ್ ದೇ ಆರ್ ಏಬಲ್ ಟು ಜರ್ಮಿನೇಟ್ ಇಂಟು ನ್ಯೂ ಒನ್, ಅಂತ ಹೊಸ ಜೀವಿಯಾಗಿ ಬೆಳೆಯುವಂಥ ಕೆಪಾಸಿಟಿ ಆ ಸ್ಪೋರ್ಟ್ಸ್ಗಳಲ್ಲಿ ಇರ್ತದೆ. ಸೊ ದೀಸ್ ಸ್ಪೋರ್ಟ್ಸ್ ಸಚ್ ಆಸ್ ಕೊನಿಡಿಯಾ ಎಕ್ಸಾಂಪಲ್ಸನ್ನು ನಾವು ತೊಗೊಳ್ತಾ ಇದ್ವಿ. ಆ್ಯಂಡ್ ಸ್ಪೊರಾಂಜಿಯೋಸ್ಪೋರ್ಸ್ ಆರ್ ದೇರ್ ಆ್ಯಂಡ್ ಇವನ್ ದ ಜೂಸ್ಪೋರ್ಸ್ ಆರ್ ದೇರ್. ಐ ಆಮ್ ಟಾಕಿಂಗ್ ಅಬೌಟ್ ದೀಸ್ ಜೂಸ್ಪೋರ್ಸ್ ಆರ್ ದೇ ಹ್ಯಾವ್ ಎನ್ ಫ್ಲಾಜಿಲ್ಲ ಇರ್ತದೆ ಅದರೊಳಗೆ. ಆ್ಯಂಡ್ ದೇ ಆರ್ ಮೊಟೈಲ್ ಇನ್ ನೇಚರ್, ಮೊಟೈಲ್ ಆಗಿರ್ತದೆ ಜೂಸ್ಪೋರ್ಸ್ಗಳು. ದೇ ಆರ್ ರನ್ನಿಂಗ್ and they are going to be getting the good or favorable condition. They start growing into a new fungi, ಒಂದು ಹೊಸ ಫಂಗೈ ಆಗಿ ಗ್ರೋತ್ ಆಗೋದನ್ನು ನೋಡ್ತಾ ಇದ್ವಿ. And sporangiospours are also there. The spores within that one, the fruiting body is said to be sporangiospours. ಅದಕ್ಕೆ ಸ್ಪೊರಾಂಜಿಯೋಸ್ಪೋರ್ಸ್ ಅಂತ ಹೇಳ್ತಾ ಇದ್ವಿ. ಆ್ಯಂಡ್ ಕೊನಿಡಿಯಾ ಈಸ್ ದ ಒನ್. ಇಟ್ಸ್ ಅ ಬ್ರಷ್. ಪೆನ್ಸಿಲಿಯಮ್ದಲ್ಲಿ ಎಕ್ಸಾಂಪಲನ್ನು ನಾವು ತೊಗೊಂಡ್ರೆ, ಪೆನ್ಸಿಲಿಯಮ್ದಲ್ಲಿ ಒಂದು ಕಸ್ಬರ್ಗಿ ಥರ ಪಿಕ್ಚರ್ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಡ್ತಾರೆ. ಮುಂದ್ಗಡೆಗೆ ಬ್ರಷ್ ಥರ ಒಂದು ಪಿಕ್ಚರ್ ಫಾರ್ಮೇಷನ್ ಆಗ್ತದೆ. ಕೊನಿಡಿಯೋ 4 ಅಂತ ಅದಕ್ಕೆ ಹೇಳ್ತೀವಿ. ಸಿಂಗಲನ್ನು ನಾವೇನಂತ ಕರಿತೀವಿ ಅಂದರೆ ಕೊನಿಡಿಯಾ. ಸೊ ಕೊನಿಡಿಯೋ